ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದೆ ಅಂತ ತಿಳ್ಕೊತೀನಿ. ಸೊ ನಾ ಆಲ್ರೆಡಿ PGCET ಬಗ್ಗೆ ಒಂದು ವಿಡಿಯೋ ಮಾಡಿ ಒಂದು ವೀಕ್ ಮೇಲಾಗಿತ್ತು. ನಿಮಗೆ ಎಷ್ಟೊಂದು ಡೌಟ್ ಕೂಡ ಇತ್ತು. ಎಷ್ಟೊಂದು ಜನ ನನಗೆ ವಾಟ್ಸಪ್ಪಲ್ಲಿ ಕೂಡ ಮೆಸೇಜ್ ಆಗ್ತಾ ಇದ್ರಿ, ಮತ್ತು ನೀವು ಎಷ್ಟೊಂದು ಜನ ಯೂಟ್ಯೂಬ್ ಚಾನಲ್ ಕೂಡ ಕಮೆಂಟ್ ಕೂಡ ಮಾಡಿದ್ರಿ. ಆ ಡೌಟ್ನ ನಾನು ಇವತ್ತು ಆದಷ್ಟು ನಿಮಗೆ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ತಿಳಿಸ್ಕೊಡ್ತೀನಿ. ಬನ್ನಿ, ಅದು ಯಾವುದು ಡೌಟ್ ಅಂತ ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಎಲ್ಲರೂ PGCET ಎಕ್ಸಾಮ್ ಬರ್ದಿರೋರು ಆಲ್ರೆಡಿ ರಿಸಲ್ಟ್ ಬಂದಿದೆ. ಏನು ಅಂತಂದರೆ 2 ಲಿಸ್ಟ್ ಬಿಡಬೇಕಿತ್ತು, ಬಟ್ 1 ಲಿಸ್ಟ್ ಬಿಟ್ಟಿದ್ದಾರೆ. ಎಲಿಜಿಬಲ್ ಸ್ಟೂಡೆಂಟ್ಸ್ ಅಥವಾ ಯಾರು ಜನರಲಲ್ಲಿ 50 ಮೇಲೆ ತೆಗೆದಿದ್ದಾರೆ, ಮತ್ತು ಯಾರು OBC ಕ್ಯಾಟಗರಿಯಲ್ಲಿ ಎಲಿಜಿಬಲ್ ಮಾರ್ಕ್ಸ್ 40 ಮೇಲೆ ತೆಗೆದಿದ್ದಾರೆ, ಅವ್ರ ಲಿಸ್ಟು, ಅವ್ರದ್ದು ಮಾರ್ಕ್ಸ್ ಲಿಸ್ಟು, ಅಲ್ಲಿ ರ್ಯಾಂಕ್ ಲಿಸ್ಟು ಅನೌನ್ಸ್ ಮಾಡಿದ್ದಾರೆ. ಇನ್ನು ಮಿಕ್ತರದು ಬಿಡ್ತಾರಾ ಇಲ್ವಾ ಏನು ಎತ್ತ. ಮತ್ತು ನಿಮ್ಗೆ ಎಷ್ಟೊಂದು ಥರ ಡೌಟ್ ಇದೆ. ಎಷ್ಟೊಂದು ಜನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿದ್ದೀರಾ, ವಾಟ್ಸಪ್ಪಲ್ಲಿ ಕೂಡ ಮೆಸೇಜ್ ಮಾಡಿದ್ದೀರಾ. ಅದು ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡ್ತಾ ಹೋಗೋಣ. ನೋಡಿ, ನಿಮ್ಗಿರೋ ಡೌಟ್ ಕೊಡು. ನಿಮ್ಗೆ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಕೇಳ್ತಿದ್ರಿ, ಸೆಕೆಂಡ್ ಲಿಸ್ಟ್ ಬಿಡ್ತಾರಾ ಇಲ್ವಾ ಅಥವಾ ಯಾವಾಗ ಬಿಡ್ತಾರೆ ಅಂತ ನೀವು ಕೇಳ್ತಾ ಇದ್ರಿ. ನೆಕ್ಸ್ಟ್ ಡೌಟು, ಫಸ್ಟ್ ಲಿಸ್ಟಲ್ಲಿ ನೇಮ್ ಇಲ್ದಿರೋರು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಗೆ ಎಲಿಜಿಬಲ್ ಇದ್ದಾರಾ ಅಂತ ಕೇಳಿದ್ದಾರೆ ಎಷ್ಟೊಂದು ಜನ. ಮತ್ತು ಎಷ್ಟೊಂದು ಜನ ಗುಡ್ ಅಥವಾ ಟಾಪ್ ಕಾಲೇಜಸ್ ಯಾವ್ಯಾವು ಅಂತ ಕೇಳ್ತಾ ಇದ್ದೀರಾ. ಮತ್ತು ಯಾವ ಡಿಪಾರ್ಟ್ಮೆಂಟ್ ಸೇರ್ಕೊಂಡ್ರೆ ಒಳ್ಳೇದು ಅಂತ ಕೂಡ ನೀವು ಎಷ್ಟೊಂದು ಜನ ಕೇಳ್ತಾ ಇದ್ದೀರಾ. ಮತ್ತು ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್. ನೀವು ಆಲ್ರೆಡಿ ಎಷ್ಟೊಂದು ಜನ ಇವಾಗ ಆಲ್ರೆಡಿ ನೋಡಿರ್ತೀರಾ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ರೆಡಿ ಮಾಡ್ಕೊಂಡು ಕೂಡ ಇರ್ತೀರಾ. ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನು ಕೂಡ ನೀವು ಮತ್ತೊಂದ್ಸಲಿ ನೋಡ್ಬೋದು. ನೆಕ್ಸ್ಟ್ ಬಂದು ಇನ್ನೊಂದು ಕ್ವಶನ್ ಎಷ್ಟೊಂದು ಜನ ಕೇಳ್ತಿದ್ದಾರೆ, ನಂದು ಇಷ್ಟು ರ್ಯಾಂಕ್ ಇದೆ, ನನಗೆ ಯಾವ ಕಾಲೇಜ್ ಸಿಗ್ಬೋದು ಅಂತ ಕೇಳ್ತಾ ಇದ್ದೀರಾ. ನಾನು ಇಲ್ಲಿರೋ ಕ್ವಶನ್ಸ್ಗೆಲ್ಲ ನಿಮಗೆ ಆನ್ಸರ್ ಮಾಡ್ತೀನಿ. ನನ್ನ ಕಡೆಯಿಂದ ಆದಷ್ಟು ನನಗೆ ಏನು ನಾಲೆಜ್ ಇದೆ ಅಥವಾ ಏನು ಇನ್ಫಾರ್ಮೇಷನ್ ಇದೆ ಅದನ್ನ ನಾನು ಇಲ್ಲಿ ಶೇರ್ ಮಾಡ್ತೀನಿ. ಯಾರು ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಕೊನೆವರೆಗೂ ನೋಡಿ ಗೈಸ್. ನಿಮ್ಮೆಲ್ರಿಗೂ ಗೊತ್ತಿರೋಂಗೆ PGCET ಎಕ್ಸಾಮ್ ನೀವೆಲ್ಲ ಬರೋದ್ರಿ, ರಿಸಲ್ಟ್ ಕೂಡ ಬಂತು. ಅದರಲ್ಲಿ 2 ಲಿಸ್ಟ್ ಬಿಟ್ಟಿದ್ದಾರೆ. ಮಾಮೂಲಿ ಒಂದು PWD ಎಲಿಜಿಬಲ್ ಲಿಸ್ಟು ಮತ್ತು ಇನ್ನೊಂದು ರಿವೈಸ್ಡ್ ರ್ಯಾಂಕು. ಆಲ್ರೆಡಿ ಒಂದು ರ್ಯಾಂಕ್ ಲಿಸ್ಟ್ ಬಿಟ್ಟಿದ್ರು, ಬಟ್ ಅದನ್ನ ಮತ್ತೆ ಹೊಸ ಚೇಂಜಸ್ ಮಾಡಿ ಆಲ್ರೆಡಿ ಬಿಟ್ಟರು. ಅದು ಮೊನ್ನೆನೇ ಬಿಟ್ಟರು, 10ನೇ ತಾರೀಕು, ನಿಮ್ಮೆಲ್ರಿಗೂ ಕೂಡ ಗೊತ್ತು. ಅದಾದಮೇಲೆ ನಿನ್ನೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡೋಕ್ಕೆ ಲಿಂಕ್ ಬಿಟ್ಟಿದ್ದಾರೆ. ನೆನ್ನೆ ಬಿಟ್ಟಿದ್ದಾರೆ. ಎಷ್ಟೊಂದು ಜನ ಆಲ್ಮೋಸ್ಟ್ ಎಲ್ಲ ಡೌನ್ಲೋಡ್ ಮಾಡ್ಕೋಬೋದು, ಯಾರಿಗೂ ಪ್ರಾಬ್ಲಮ್ ಆಗ್ತಿಲ್ಲ. ಎಲ್ರಿಗೂ ಪ್ರಾಬ್ಲಮ್ ಆಗ್ತಿರೋದು ಏನು ಅಂತಂದರೆ ಆಪ್ಷನ್ ಎಂಟ್ರಿ ಮಾಡೋಕ್ಕಾಗ್ತಿಲ್ಲ, ನೆನ್ನೆ ಕೂಡ ಬಿಟ್ಟರು ಅಂತ. ಅವ್ರು ಜಸ್ಟ್ ನನ್ನ ಪ್ರಕಾರ ಅವ್ರು ಜಸ್ಟ್ ಅದು ಲಿಂಕ್ ಬಿಟ್ಟಿದ್ದಾರೆ, ಬಟ್ ಲಿಂಕ್ ಇನ್ನೂ ಆಕ್ಸೆಸಬಲ್ ಇಲ್ಲ. ಮೋಸ್ಟ್ಲಿ ಅದು ಇವತ್ತು ರಜಾ ಆದ ಕಾರಣ ನಾಳೆಯಿಂದ ಸ್ಟಾರ್ಟ್ ಆಗ್ಬೋದು. ಎಲ್ಲರೂ ಆದಷ್ಟು ಅವಾಗ ಚೆಕ್ ಮಾಡ್ತಾ ಇರಿ, ಓಪನ್ ಆಗೈತಾ ಇಲ್ವಾ ಅಂತ. ಹಂಗಂತ ಯಾರು ಕೂಡ ಮರೆಯಕ್ಕೆ ಹೋಗ್ಬೇಡಿ. ಮೋಸ್ಟ್ಲಿ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಇವತ್ತು ರಜಾ ಕೂಡ ಇತ್ತು, KA ಅವ್ರಿಗೆ, ಅವರು ಕೂಡ ರಜಾ ಇತ್ತು. ನಾಳೆಯಿಂದ ಆಪ್ಷನ್ ಎಂಟ್ರಿ ಲಿಂಕ್ ಸ್ಟಾರ್ಟ್ ಆಗ್ಬೋದು. ಯಾರು ಸ್ಟಾರ್ಟ್ ಆದರೆ ಆದಷ್ಟು ಬೇಗ ಎಲ್ಲರೂ ಕೂಡ ಆಪ್ಷನ್ ಎಂಟ್ರಿ ಮಾಡಿ. ನೆಕ್ಸ್ಟ್ ಬಂದು ಈಗ ಕ್ವಶನ್ಸ್ಗಳಿಗೆ ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ ನೋಡಿ. ಫಸ್ಟ್ ಕ್ವಶನು, ಸೆಕೆಂಡ್ ಲಿಸ್ಟ್ ಬಿಡ್ತಾರಾ ಇಲ್ವಾ? ಗೈಸ್, ಎಷ್ಟೊಂದು ಜನ, ಆಲ್ಮೋಸ್ಟ್ ಒಂದು 1000 ಜನ, 1200 ಜನ, 1500 ಜನ ನೀವು PGCET ಎಕ್ಸಾಮ್ ಬರ್ದಿದ್ದೀರಾ. ಅದರಲ್ಲಿ ಆಲ್ರೆಡಿ ಒಂದು ಲಿಸ್ಟ್ ಬಿಟ್ಟಿದ್ದಾರೆ. ಆ ಲಿಸ್ಟಲ್ಲಿ ರ್ಯಾಂಕ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ 50 ಜನ 50 ಮಾರ್ಕ್ಸ್ ತೆಗೆದಿರೋದು, ಇಷ್ಟು ರ್ಯಾಂಕು ಅಷ್ಟು ರ್ಯಾಂಕು ಎಲ್ಲ ಕೂಡ ಕ್ಯಾಟಗರಿ ಮತ್ತು ನಿಮ್ಮ ಎಲಿಜಿಬಲ್ ಲಿಸ್ಟು ಏನೇನು ಕನ್ಸಿಡರ್ ಮಾಡಬೇಕು ಎಲ್ಲ ಕನ್ಸಿಡರ್ ಮಾಡಿ ನೀವು ಮಾರ್ಕ್ಸ್ ತೆಗೆದಿರೋಂಗೆ ಅವರು ರ್ಯಾಂಕ್ ಕೂಡ ಅನೌನ್ಸ್ ಮಾಡಿದ್ದಾರೆ. ನಿಮ್ಗೆ ಎಷ್ಟೊಂದು ಜನಕ್ಕೆ ಕೇಳ್ತಾ ಇದ್ದೀರಾ ಸೆಕೆಂಡ್ ಲಿಸ್ಟ್ ಬಿಡ್ತಾರಾ ಇಲ್ವಾ. ಎಷ್ಟೊಂದು ಜನದ್ದು ಫಸ್ಟ್ ಲಿಸ್ಟಲ್ಲಿ ನೇಮ್ ಇಲ್ಲ. ಅದರಿಂದ ಸೆಕೆಂಡ್ ಲಿಸ್ಟ್ ಬಿಡ್ತಾರಾ ಇಲ್ವಾ ಅಂತ ನೀವು ಎಷ್ಟೊಂದು ಜನ ಕೇಳ್ತಾ ಇದ್ದೀರಾ. ಪಕ್ಕಾ ಬಿಡ್ತಾರೆ, ಅದನ್ನ ನೀವು ಕೂಡ ವೆಯ್ಟ್ ಮಾಡಲೇಬೇಕು. ನೀವೇನಾದರೂ PGCETಲಿ ಸೀಟ್ ತಗೋಬೇಕು ಅಂತಂದರೆ ಪೇಷನ್ಸು ಭಾಳ ಇಂಪಾರ್ಟೆಂಟು. ಎಸ್ಪೆಷಲಿ ಕರ್ನಾಟಕ PGCET M.Pharm ಮತ್ತು PharmD ಪೇಷನ್ಸ್ ಇದ್ದರೆ ಮಾತ್ರ CETಲಿ ಸೀಟ್ ತಗೊಳಕ್ಕಾಗೋದು. ಯಾಕಂದರೆ ಅವರು ಭಾಳ ಡಿಲೇ ಮಾಡ್ತಾರೆ. ಇತ್ತೀಚೆಗೆ ಈ ವರ್ಷ ಮತ್ತು ಹೋದ ವರ್ಷ ಭಾಳ ಬೇಗ ಮಾಡ್ತಿದ್ದಾರೆ, ಬಟ್ ಹಿಂದೆ 2022-21 ತಿಂಗಳಾರ್ಗಟ್ಲೆ ಆಗಿದೆ, 2-3 ತಿಂಗಳೆಲ್ಲ ಆಗಿದೆ. ರಿಸಲ್ಟ್ ಅನೌನ್ಸ್ ಮಾಡೋಕ್ಕೇನೆ 1 ಮಂತ್ 2 ಮಂತ್ ಎಲ್ಲ ಆಗ್ತಿತ್ತು ಹಿಂದೆ. ಬಟ್ ನವಡೇಸ್ ಅವರು ಆದಷ್ಟು ಬೇಗ ಮಾಡ್ತಿದ್ದಾರೆ. ಈಗಲೂ ಬೇಗ ಪ್ರೊಸೆಸ್ ಮಾಡ್ತಾರೆ. ಸೆಕೆಂಡ್ ಲಿಸ್ಟು, ಫಸ್ಟ್ ಲಿಸ್ಟಲ್ಲಿ ನೇಮ್ ಯಾರದೇ ಇಲ್ಲ, ಅವರು ಸೆಕೆಂಡ್ ಲಿಸ್ಟ್ಗೆ ವೆಯ್ಟ್ ಮಾಡ್ಬೋದು, ಬಿಟ್ಟೇ ಬಿಡ್ತಾರೆ. ಯಾವುದೇ ರೀತಿ ಸಂಶಯ ಬೇಡ, ಬಿಟ್ಟೇ ಬಿಡ್ತಾರೆ. ಲಾಸ್ಟ್ ಇಯರ್ 2 ಲಿಸ್ಟ್ ಒಟ್ಟಿಗೆ ಬಿಟ್ಟಿದ್ರು. ಒಂದು ಲಿಸ್ಟಲ್ಲಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅಂತ ಬಿಟ್ಟಿದ್ರು. ಇನ್ನೊಂದು ಲಿಸ್ಟಲ್ಲಿ ಜಸ್ಟ್ ಲಿಸ್ಟ್ ಬಿಟ್ಟಿದ್ರು. ಲಾಸ್ಟ್ ಇಯರ್ ಯಾವ ರೀತಿ ಇತ್ತು ಅಂತಂದ್ರೆ
ಎಲಿಜಿಬಲ್ ಲಿಸ್ಟ್ ಅಂತ ಬಿಟ್ಬಿಟ್ಟು ಎಲಿಜಿಬಲ್ ಲಿಸ್ಟ್ ಮಾತ್ರ ಫಸ್ಟ್ ರೌಂಡಿಗೆ ಆಪ್ಷನ್ ಎಂಟ್ರಿ ಮಾಡ್ಬೋದಿತ್ತು. ಸೊ ಇನ್ನೊಂದು ಲಿಸ್ಟ್ ಬಿಟ್ಟಿದ್ರು, ಅವರು ಆಪ್ಷನ್ ಎಂಟ್ರಿ ಮಾಡಕ್ಕೆ ಪರ್ಮಿಷನ್ ಇರಲಿಲ್ಲ ಲಾಸ್ಟ್ ಇಯರ್. ಸೊ ಈ ಇಯರ್ ಯಾವ ರೀತಿ ಮಾಡ್ತಾರೆ ಅಂತ ನಾವು ಹೇಳಕ್ಕಾಗಲ್ಲ, ಯಾಕೆಂದ್ರೆ KA ಯಾವ ರೀತಿ ಬೇಕಾದ್ರೂ ಡಿಸಿಷನ್ ತಗೋಬಹುದು. ಸೊ ವೆಯ್ಟ್ ಮಾಡಿ ಗೈಸ್. ಸೊ ಆಪ್ಷನ್ ಎಂಟ್ರಿ ಮಾಡಿದಾಗ ಈ ಲಿಸ್ಟು ಆ ಲಿಸ್ಟು ಅಂತ ನೋಡಕ್ ಹೋಗ್ಬಿಡಿ. ಸೊ ನಿಮ್ಗೆ ಏನಾರ ಆಗ್ತಿದ್ರೆ, ಹಂಗಂದ್ರೆ ನೀವೇನಾರ ಎಂಟ್ರಿ ಮಾಡಂಗಿದ್ರೆ ಎಲ್ಲರೂ ಕೂಡ ಎಂಟ್ರಿ ಮಾಡಿ, ನಿಮ್ಗೆ ಯಾವ್ಯಾವ ಕಾಲೇಜ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಓನ್ಲಿ ಫಸ್ಟ್ ಲಿಸ್ಟ್ ಅಲ್ಲಿ ಇರೋರು ಮಾತ್ರ ನೇಮ್ ಆಪ್ಷನ್ ಎಂಟ್ರಿ ಮಾಡ್ಬೇಕು ಅಂತ ಇನ್ನು ಮೆನ್ಷನ್ ಮಾಡಿಲ್ಲ. ಸೊ ಅದರಿಂದ ಯಾರ್ಯಾರ ನೇಮ್ ಇದೆಯೋ ಇಲ್ವೋ ಅವ್ರು ಕೂಡ ಟ್ರೈ ಮಾಡಿ. ಆದ್ರೆ ಆಗ್ಲಿ, ಆದ್ರೆ ಪರವಾಗಿಲ್ಲ, ಸೆಕೆಂಡ್ ರೌಂಡ್ ಇಂದ ನೀವು ಬರ್ಬೋದು. ಸೊ ಯಾರು ಕೂಡ ತಲೆ ಕೆಡ್ಸ್ಕೊಬಿಡಿ, ಸೆಕೆಂಡ್ ಲಿಸ್ಟ್ ಬಿಟ್ಟೇ ಬಿಡ್ತಾರೆ. ಸೊ ನೆಕ್ಸ್ಟ್ ಬಂದು ನಾ ಇವಾಗ ಹೇಳಿದ ಕ್ವಶನ್ ಇದು. ಫಸ್ಟ್ ಲಿಸ್ಟ್ ನಲ್ಲಿ ನೇಮ್ ಇಲ್ಲದಿರೋದು, ಫಸ್ಟ್ ಲಿಸ್ಟ್ ಅಲ್ಲಿ ಯಾರ್ಯಾರ್ದು ನೇಮ್ ಇಲ್ಲ ಅವರು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಗೆ ಎಲಿಜಿಬಲ್ ಇದಾರ ಅಂತ. ಸೊ ಎಷ್ಟೊಂದ್ ಜನ ಕೇಳ್ತಿದ್ದೀರಾ, ಇವಾಗ ತಾನೇ ಹೇಳ್ದೆ, ಎಷ್ಟೊಂದ್ ಜನದ್ದು ಫಸ್ಟ್ ಲಿಸ್ಟ್ ಅಲ್ಲಿ ನೇಮ್ ಇಲ್ಲ, ಅವರು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡ್ಬೋದಾ ಅಥವಾ ಕೌನ್ಸಿಲಿಂಗ್ ಪ್ರೊಸೀಜರ್ ಅಲ್ಲಿ ಟೇಕ್ ಪಾರ್ಟ್ ಮಾಡ್ಬೋದಾ ಅಂತ ನೀವು ಎಷ್ಟೊಂದ್ ಜನ ಕೇಳ್ತಾ ಇದ್ದೀರಾ. ಸೊ ಅದನ್ನ ನಾವು ನೀಟಾಗಿ ಹೇಳಕ್ ಆಗ್ತಿಲ್ಲ. ಬಟ್ ಲಾಸ್ಟ್ ಇಯರ್ ನಾನು ಆಲ್ರೆಡಿ ಹೇಳ್ದಂಗೆ ಫಸ್ಟ್ ಲಿಸ್ಟ್ ಅಲ್ಲಿ ಇರೋರು ಮಾತ್ರ ಫಸ್ಟ್ ರೌಂಡಿಗೆ ಎಲಿಜಿಬಲ್ ಇದ್ರು, ಮತ್ತೆ ಸೆಕೆಂಡ್ ಲಿಸ್ಟ್ ಇಂದ ಫಸ್ಟ್ ರೌಂಡ್ ಸೆಕೆಂಡ್ ಲಿಸ್ಟ್ ಎಲ್ಲಾ ಕೂಡ ಎಲಿಜಿಬಲ್ ಆದ್ರು. ಸೊ ಈ ಇಯರ್ ಯಾವ ರೀತಿ ಮಾಡ್ತಾರೆ ಹೇಳಕ್ ಆಗಲ್ಲ. ಸೊ ಮೋಸ್ಟ್ಲಿ ಆಪ್ಷನ್ ಎಂಟ್ರಿ ಆದಾಗ ಎಲ್ಲಾ ಕೂಡ ಟ್ರೈ ಮಾಡಿ, ಅದು ಆಗಿದ್ರೆ ಆಗ್ಲಿ, ಆಗಿಲ್ಲ ಅಂತಂದ್ರೆ ನೀವು ಸೆಕೆಂಡ್ ರೌಂಡ್ ಇಂದ ಪಕ್ಕ ಎಲಿಜಿಬಲ್ ಇರ್ತೀರಾ. ಸೊ ಯಾರು ಕೂಡ ಮಿಸ್ ಮಾಡಕ್ ಹೋಗ್ಬಿಡಿ. ನೋಡಿ, ಫಸ್ಟ್ ಲಿಸ್ಟ್ ಅಲ್ಲಿ ನೇಮ್ ಇದ್ದವ್ರು ಮಾತ್ರ ಹಾಕ್ಬೇಕು ಅಂತ ಇನ್ನು ಹೇಳಿಲ್ಲ. ಸೊ ಅಕಸ್ಮಾತ್ ಎಲ್ಲಾರು ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂತಂದ್ರೆ ನೀವು ಕೂಡ ಮಾಡ್ಬೋದು ಗೈಸ್. ಸೊ ನೆಕ್ಸ್ಟ್ ಕ್ವಶನ್ ಬಂದು ಟಾಪ್ ಅಥವಾ ಗುಡ್ ಕಾಲೇಜಸ್ ಯಾವ್ಯಾವು ಅಂತ. ಸೊ ಎಷ್ಟೊಂದ್ ಜನ ಕಮೆಂಟ್ ಮಾಡಿದಿರಾ, ಯಾವ್ಯಾವ ಕಾಲೇಜ್ ಬೆಸ್ಟ್, ಯಾವ್ದಾವ ಕಾಲೇಜು ಸರಿ, ಯಾವ್ಯಾವ ಕಾಲೇಜಲ್ಲಿ ಫೀಸ್ ಕಮ್ಮಿ ಇದ್ದಾರೆ. ಸೊ ಈ ತರ ಎಲ್ಲ ಕೇಳ್ತಾ ಇದ್ದೀರಾ. ಸೊ ಆಲ್ರೆಡಿ ಹಿಂದೆ ವರ್ಷದ್ದೆಲ್ಲ ಎಷ್ಟೊಂದು ವಿಡಿಯೋ ಮಾಡಾಕಿದ್ದೀನಿ, ಒಂದು 10-12 ಕಾಲೇಜ್ ವಿಡಿಯೋ ಮಾಡಾಕಿದ್ದೀನಿ. ಸೊ ನಾನು ಆದಷ್ಟು ಬೇಗ ಮಿಕ್ಕಿರೋ ಕಾಲೇಜ್ ಕೂಡ ಲಾಸ್ಟ್ ಇಯರ್ ಎಷ್ಟು ಸೀಟ್ಸ್ ಇತ್ತು, ಮತ್ತೆ ಟಾಪ್ ಕಾಲೇಜಸ್ ಯಾವುದು, ಪ್ಲೇಸ್ಮೆಂಟ್ ಇರೋ ಕಾಲೇಜಸ್ ಯಾವುದು, ಸೊ ಮತ್ತೆ ಫೀಸ್ ಎಷ್ಟು, ಡಿಪಾರ್ಟ್ಮೆಂಟ್ ಯಾವ್ಯಾವ ಇದೆ, ಸೊ ಎಲ್ಲ ಕೂಡ ವಿಡಿಯೋ ಮಾಡಾಕಿದ್ದೆ. ಸೊ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಾಕ್ತೀನಿ. ಸೊ ನಿಮ್ಗೆ ಯಾವ್ದಾರ ಕಾಲೇಜ್ ಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಕೂಡಲೇ ನಾನು ಆದಷ್ಟು ಬೇಗ ವಿಡಿಯೋ ಮಾಡಾಕ್ತೀನಿ. ಸೊ ನನ್ಗೂ ಟೈಮ್ ಸ್ವಲ್ಪ ಕಮ್ಮಿ ಇದೆ, ಸೊ ಆದ್ರೂ ನಾನು ಆದಷ್ಟು ಬೇಗ ವಿಡಿಯೋ ಮಾಡಾಕ್ತೀನಿ. ಸೊ ಗೈಸ್, ಮತ್ತೆ ಲಾಸ್ಟ್ ಇಯರ್ದು ಇನ್ಫಾರ್ಮೇಶನ್ ಬೇಕು ಅಂದ್ರೆ ನೀವು ಆ ವಿಡಿಯೋಗಳನ್ನ ನೋಡಿ ನೀವು ತಿಳ್ಕೊಬಹುದು. ಸೊ ಮತ್ತೆ ಗುಡ್ ಮತ್ತೆ ಟಾಪ್ ಕಾಲೇಜಸ್ ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದರ ಡಿಪಾರ್ಟ್ಮೆಂಟ್ ಬೇಕಿರುತ್ತೆ. ಸೊ ನಾನು ಆದಷ್ಟು ಬೇಗ ಯಾವ್ಯಾವ್ದು ಅಂತ ವಿಡಿಯೋ ಮಾಡಾಕ್ತೀನಿ. ಸೊ ನಿಮ್ಗೆ ಜಾಸ್ತಿ ಮೆಂಬರ್ಸ್ಗೆ ಯಾವ ಕಾಲೇಜ್ ಬೇಕಿರುತ್ತೆ ಅವ್ರನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಮಿಸ್ ಮಾಡದೆ ಆದಷ್ಟು ಬೇಗ ವಿಡಿಯೋ ಮಾಡಾಕ್ತೀನಿ ಗೈಸ್. ಸೊ ನೆಕ್ಸ್ಟ್ ಬಂದು ಯಾವ ಡಿಪಾರ್ಟ್ಮೆಂಟ್ ಸರಿ. ಸೊ ಇದು ಎಷ್ಟೊಂದ್ ಜನ ಕೇಳ್ತಾ ಇದ್ದೀರಾ. ಸೊ ಸುಟಿಕ್ಸ್ ತಗೊಳ್ಳೋದಾ, ಕೆಮಿಸ್ಟ್ರಿ ತಗೊಳ್ಳೋದಾ, ಕಾಲೇಜಿ ತಗೊಳ್ಳೋದಾ, ಅಥವಾ ಕಾಗ್ನಿಸಿ ಸರಿನಾ ಬೇಡವಾ, ಮತ್ತೆ ರೆಗ್ಯುಲೇಟರಿ ಬರೀ 2 ಕಾಲೇಜಲ್ಲಿ ಇದೆ, ತಗೊಳ್ಳೋದಾ ಬೇಡವಾ, ಅದು ಫ್ಯೂಚರ್ ಇದೆಯಾ, ಜಾಬ್ ಸಿಗುತ್ತಾ, ಸೊ ಫ್ಯೂಚರ್ ಕೆರಿಯರ್ ಏನು. ಸೊ ಈ ರೀತಿ ಎಷ್ಟೊಂದ್ ಜನ ಕೇಳ್ತಾ ಇರ್ತೀರಾ ಅಥವಾ ಯೋಚಿಸ್ತಾ ಇರ್ತೀರಾ. ಸೊ ನನ್ನ ಪ್ರಕಾರ ಏನು ಅಂತಂದ್ರೆ, ನಿಮ್ಗೆ ಯಾವ್ದು ಇಷ್ಟ, ಸೊ ಯಾವ್ದ್ರಲ್ಲಿ ಬೆಟರ್ ಆಪರ್ಚುನಿಟೀಸ್ ಇದೆ, ಸೊ ಯಾವ್ದ್ರಲ್ಲಿ ನಿಮ್ಮ ಕೆರಿಯರ್ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಅದನ್ನ ನೀವು ನಿಮ್ಮ ಟೀಚರ್ಸ್ ಅಥವಾ ಲೆಕ್ಚರ್ಸ್ ಅಥವಾ ಯಾರೋ ನಿಮ್ಮ ಫ್ರೆಂಡ್ಗಳು ಅಥವಾ ನಿಮ್ಮ ಬ್ರದರ್ ಹತ್ರ ಸಜೆಷನ್ ತಗೊಂಡು ನೀವು ಆ ಕಾಲೇಜ್ ಅಥವಾ ಡಿಪಾರ್ಟ್ಮೆಂಟ್ ನ ಸೆಲೆಕ್ಟ್ ಮಾಡಿ. ಸೊ ಒಂದ್ಸಲಿ ಸೆಲೆಕ್ಟ್ ಮಾಡಿ ಮತ್ತೆ ಎಲ್ಲ ಚೇಂಜ್ ಮಾಡಕ್ಕಾಗಲ್ಲ. ಸೊ ಆಫ್ಟರ್ ನೀವು M.Pharm ಕಂಪ್ಲೀಟ್ ಮಾಡಾದ್ಮೇಲೆ ಅಥವಾ M.Pharm ಮಾಡ್ಬೇಕಾದ್ರೆ ನೀವು ರಿಗ್ರೆಟ್ ಮಾಡ್ಕೋಬೇಡಿ, ಯಾಕೆ ತಗೊಂಡೆ ಅದ್ಯಾಕೆ ತಗೊಂಡೆ ಅಂತ. ಸೊ ಯಾವುದೇ ಎಂಟ್ರಿ ಮಾಡ್ಬೇಕಾದ್ರೆ, ಯಾವುದೇ ಕಾಲೇಜ್ ಎಂಟ್ರಿ ಮಾಡ್ಬೇಕಾದ್ರೆ ಅಥವಾ ಯಾವುದೇ ಡಿಪಾರ್ಟ್ಮೆಂಟ್ ಎಂಟ್ರಿ ಆಗ್ಬೇಕಾದ್ರೆ ಆಪ್ಷನ್ ಎಂಟ್ರಿಲಿ ಸೊ ಯೋಚಿಸ್ಬಿಟ್ಟು ಇದು ಸರಿನಾ ಅಂತ ಯೋಚಿಸ್ಬಿಟ್ಟು ಮಾತ್ರ ನೀವು ಡಿಸಿಷನ್ ತಗೊಳ್ಳಿ ಗೈಸ್. ಸೊ ನೆಕ್ಸ್ಟ್ ಬಂದು ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್. ಸೊ ನಾನು ಆಲ್ರೆಡಿ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಬಗ್ಗೆ ವಿಡಿಯೋ ಮಾಡಾಕಿದ್ದೀನಿ. ಇಷ್ಟೊಂದು ಜನಕ್ಕೆ ಡೌಟ್ ಇದೆ, ಯಾವ್ಯಾವ ಕಾಲೇಜಿಂದ ತಗೋಬೇಕು, ಯಾವ್ಯಾವ ಡಾಕ್ಯುಮೆಂಟ್ನ ಕಾಲೇಜಿಂದ ತಗೋಬೇಕು, ಯಾವ್ದಾವ್ದಕ್ಕೆ ಪ್ರಿನ್ಸಿಪಲ್ ಸೈನ್ ಹಾಕ್ಸ್ಬೇಕು ಕಾಲೇಜ್ ಪ್ರಿನ್ಸಿಪಲ್ಸ್ ಕಡೆಯಿಂದ, ಸೊ ಅದನ್ನ ಅಟೆಸ್ಟೇಷನ್ ಮಾಡಿಸ್ಬೇಕಾ ಇಲ್ವಾ, ಸೊ ಮತ್ತೆ ಇಂಟರ್ನ್ಶಿಪ್ ಲೆಟರ್ಗೆ ಪ್ರಿನ್ಸಿಪಲ್ ಸೈನ್ ಬೇಕಾ ಇಲ್ವಾ, ಸೊ ಮತ್ತೆ ಏನು ಅಂತಂದ್ರೆ ಅಟೆಂಪ್ಟ್ ಸರ್ಟಿಫಿಕೇಟ್ ಬೇಕೇ ಬೇಕಾ ಇಲ್ವಾ. ಸೊ ಗೈಸ್, ಯಾವ ಡಾಕ್ಯುಮೆಂಟ್ ಕೂಡ ಮಿಸ್ ಮಾಡಕ್ ಹೋಗ್ಬಿಡಿ, ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಯಾವ್ದಾವ್ದು ಮೆನ್ಷನ್ ಮಾಡಿದಾರೆ ಅದೆಲ್ಲ. ಸೊ ಹಿಂದೆ ವರ್ಷ ಎಲ್ಲ ಅಟೆಸ್ಟೇಷನ್ ಮಾಡಿಸಿದ್ರು, ಸೊ ಮಾಡಿಸ್ಲೇಬೇಕು ಅಟೆಸ್ಟೇಷನ್. ಸೊ ಅಟೆಸ್ಟೇಷನ್ ಮಾಡಿಸಿದ್ರೆ ನಿಮ್ಗೆ ರೂಲ್ಸ್ ಗೊತ್ತಿರುತ್ತೆ, ಯಾರು ಗ್ರೀನ್ ಪೆನ್ ಯೂಸ್ ಮಾಡ್ತಾರೆ ಆ ಸರ್ಕಾರಿ ಎಂಪ್ಲಾಯಿಂದ ಮಾತ್ರ ನೀವು ಅಟೆಸ್ಟೇಷನ್ ಮಾಡಿಸ್ಕೊಂಡಿರ್ಬೇಕು. ಸೊ ಅಟೆಸ್ಟೇಷನ್ ಮಾಡ್ಬೇಕಾದ್ರೆ ನೀವು ಯಾವ್ದಕ್ಕೆ ಕೂಡ ಒರಿಜಿನಲ್ಗೆ ಮಾಡ್ಸಕ್ ಹೋಗ್ಬಿಡಿ, ಎಲ್ಲಾನು ಜೆರಾಕ್ಸ್ಗೆ ಮಾಡಿಸ್ಕೊಳ್ಳಿ.
ಸೊ ಎಷ್ಟೊಂದು ಜನ ಇಂಟರ್ನ್ಶಿಪ್ ಲೆಟರ್ಗೆ ಅಥವಾ ಒಂದೊಂದಕ್ಕೆ ನೀವು ಒರಿಜಿನಲ್ಗೆ ಸೈನ್ ಮಾಡಿಸ್ಬಿಡ್ತೀರಾ, ಸರಿ ಇಲ್ಲ. ಜೆರಾಕ್ಸ್ ಕಾಪಿಗೆ ನೀವು ಅಟೆಸ್ಟೇಷನ್ ಮಾಡಿಸ್ಕೊಂಡ್ರೆ ಒಳ್ಳೇದು ಗೈಸ್. ಸೊ ನಿಮ್ಗೆ ಏನಾದ್ರು ಬೇರೆ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ಸೊ ನೆಕ್ಸ್ಟ್ ಬಂದು ಇದು ಬಹಳ ಇಂಪಾರ್ಟೆಂಟ್. ಎಷ್ಟೊಂದು ಜನ ಕಮೆಂಟ್ ಮಾಡಿದ್ದೀರಾ ಮತ್ತೆ ಎಷ್ಟೊಂದು ಜನ ವಾಟ್ಸಪ್ಪಲ್ಲಿ ಕೂಡ ಮೆಸೇಜ್ ಮಾಡಿದ್ದೀರಾ, ನಂದು ಇಷ್ಟು ರ್ಯಾಂಕ್ ಇದೆ, ನಂಗೆ ಈ ಕಾಲೇಜ್ ಸಿಗುತ್ತಾ ಇಲ್ವಾ, ಸೊ ನಂದು ಇಷ್ಟು ರ್ಯಾಂಕ್ ಇದೆ, ಯಾವ ಕಾಲೇಜ್ ಬೆಸ್ಟು, ಸೊ ಈ ಥರ ಎಷ್ಟೊಂದು ಜನ ಕೇಳ್ತಾ ಇದ್ದೀರಾ. ಸೊ ನೋಡಿ ಗೈಸ್, ಎಷ್ಟೊಂದು ಜನ ಇನ್ನೊಂದು ಜನ ಕೇಳ್ತಾ ಇದ್ದೀರಾ ಕಟ್ ಆಫ್ ಇದ್ರೆ ಬಿಡಿ, PDF ಹಾಕಿ, ಕಟ್ ಆಫ್ PDF ಇದ್ರೆ ಹಾಕಿ. ಸೊ ಈ ಥರ ಎಷ್ಟೊಂದು ಜನ ಕೇಳ್ತಾನೆ ಇರ್ತೀರಾ, ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಕೂಡ ಮಾಡಿದ್ದೀರಾ. ಸೊ ಸ್ಪೆಸಿಫಿಕ್ ಆಗಿ KEAದವರು ಈ ಕಾಲೇಜಿಗೆ ಇಷ್ಟು ಕಟ್ ಆಫ್ ಇರಬೇಕು, ಇಷ್ಟು ಕಟ್ ಆಫ್ ಇದ್ರೆ, ಇಷ್ಟು ರ್ಯಾಂಕ್ ಇದ್ರೆ ಮಾತ್ರ ನಿಮಗೆ ಈ ಕಾಲೇಜ್ ಸಿಗುತ್ತೆ, ಈ ಥರ ಅವರು ಎಲ್ಲೂ ಹೇಳಿಲ್ಲ, ಹೇಳೋದು ಇಲ್ಲ. ಸೊ ಅದು ನಾವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದ್ರೆ ಇಟ್ ಡಿಪೆಂಡ್ಸ್. ಎಷ್ಟೊಂದು ಜನ ನಮ್ಮ ನೇಟಿವ್ ಅಲ್ಲೇ ಅಥವಾ ಅವ್ರ ಮನೆ ಹತ್ರ ಇರೋ ಕಾಲೇಜ್ನ ಸೆಲೆಕ್ಟ್ ಮಾಡ್ತಾರೆ, ಅವರು ಅಲ್ಲಿಗೆ ಸೇರ್ಕೋಬೇಕು, ಅವ್ರದ್ದು ಒಳ್ಳೆ ರ್ಯಾಂಕ್ ಇದ್ರು ಅವ್ರು ಅಲ್ಲೇ ಸೇರ್ಕೋಬೇಕು ಅಂತ ಚೂಸ್ ಮಾಡ್ತಾರೆ. ಸೊ ಅದು ಡಿಫರ್ ಆಗುತ್ತೆ. ಸೊ ಅದರಿಂದ ನಿಮ್ಗೆ ಯಾವ್ದಾವ್ದು ಕಾಲೇಜ್ ಬೇಕು ಅದನ್ನ ನೀವು ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಅದನ್ನ ಫಸ್ಟ್ ಹಾಕಿ. ಸೊ ಒಂದು ಅಟ್ಲೀಸ್ಟ್ ಮಿನಿಮಮ್ ಒಂದು 5 to 10 ಕಾಲೇಜ್ನ ನೀವು ಲಿಸ್ಟ್ ಮಾಡ್ಕೊಳ್ಳಿ, ಯಾವ್ಯಾವ ಡಿಪಾರ್ಟ್ಮೆಂಟ್ ಬೇಕು, ಯಾವ್ಯಾವ ಕಾಲೇಜ್ ಬೇಕು ಅಂತ ಲಿಸ್ಟ್ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಟೈಮಲ್ಲಿ ನೀಟಾಗಿ ಹಾಕಿ. ಯಾರು ಕೂಡ ಮಿಸ್ ಮಾಡಕ್ ಹೋಗ್ಬೇಡಿ. ಒಂಚೂರು ಮಿಸ್ ಮಾಡಿದ್ರು ಯಾವ್ಯಾವ್ದೋ ಕಾಲೇಜ್ ಸಿಕ್ಬಿಡ್ಬೋದು. ಸೊ ನಿಮ್ಗೆ ಯಾವುದು, ನಾನು ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನಿಮ್ಗೆ ಯಾವ್ದು ಬೇಕು ಆ ಕಾಲೇಜ್ನ ನೀವು ಸಿಗುತ್ತೋ ಸಿಗಲ್ವೋ ಜಸ್ಟ್ ಫಸ್ಟಿಂದ ಹಾಕೋತಾ ಬನ್ನಿ. ಸಿಕ್ಕಿದ್ರೆ ಸಿಗುತ್ತೆ, ಇಲ್ಲ ಅಂತಂದ್ರೆ ಬೇರೆ ಕಾಲೇಜ್ ಸಿಗುತ್ತೆ. ಸೊ ಏನು ಅಂತಂದ್ರೆ ನಾನು ಹಿಂದೆ ಎಷ್ಟೊಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಈ ಕಾಲೇಜಲ್ಲಿ ಇಂಥವ್ರಿಗೆ ಸೀಟ್ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ, ಅದು ಡಿಪೆಂಡ್ಸ್ ಆಗುತ್ತೆ. ಕ್ಯಾಟಗರಿ, ಲಿಸ್ಟು, ರ್ಯಾಂಕು ಎಲ್ಲ ಡಿಪೆಂಡ್ ಆಗುತ್ತೆ, ಅಥವಾ ಕಾಂಪಿಟೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯಾವುದೇ ರೀತಿ ಅಫಿಷಿಯಲ್ ಆಗಿ ಇಷ್ಟೇ ರ್ಯಾಂಕಿಗೆ ಈ ಕಾಲೇಜ್ ಸಿಗುತ್ತೆ ಅಂತ ಎಲ್ಲೂ ಇಲ್ಲ. ಸೊ ನನ್ನ ಇನ್ಫಾರ್ಮೇಶನ್ನು, ನನ್ನ ಲಿಂಕು ಇರೋ ಪ್ರಕಾರ ನಾನು ಸ್ವಲ್ಪ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ನಿಮಗೆ ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ. ಸೊ ನಾನು ಮುಂದೆ ಯಾವ್ದಾದ್ರು ವಿಡಿಯೋ ಮಾಡಿದ್ರೆ ಲಾಸ್ಟ್ ಇಯರ್ ಆ ಕಾಲೇಜ್ಗೆ ಎಷ್ಟೆಷ್ಟು ರ್ಯಾಂಕ್ ಇರೋರು ಸೇರ್ಕೊಂಡಿದ್ರು ಅಂತ ನಾನು ಕೂಡ ಆ್ಯಡ್ ಮಾಡಿ ನಿಮಗೆ ವಿಡಿಯೋ ಮಾಡಾಕ್ತೀನಿ. ಸೊ 2022-23 ಬಗ್ಗೆ ಎಷ್ಟೊಂದು ಕಾಲೇಜಸ್ ಬಗ್ಗೆ ವಿಡಿಯೋ ಮಾಡಾಕಿದ್ದೀನಿ. ಸೊ ಲಾಸ್ಟ್ ಇಯರ್ 2023 ಮತ್ತು 24 ಗೌರ್ಮೆಂಟ್ ಕಾಲೇಜ್ ಮತ್ತು ರಾಮಯ್ಯ ಕಾಲೇಜ್ ಬಗ್ಗೆ ವಿಡಿಯೋ ಮಾಡಾಕಿದ್ದೀನಿ. ಸೊ ನಿಮಗೆ ಲಾಸ್ಟ್ ಇಯರ್ 2023-24 ಯಾವ್ಯಾವ ಕಾಲೇಜ್ ಬಗ್ಗೆ ಡೀಟೇಲ್ಸ್ ಬೇಕು ಅದನ್ನ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮಾಡಾಕ್ತೀನಿ. ಸೊ ಯಾವ್ದು ಬೇಕು ಅಂತ ಎಷ್ಟೊಂದು ಜನಕ್ಕೆ ಒಂದೇ ಕಾಲೇಜ್ ಬೇಕಿರುತ್ತೆ. ಸೊ ಎಲ್ಲರೂ ಕಮೆಂಟ್ ಮಾಡಿ ಯಾವ ಕಾಲೇಜ್ ಬೇಕು ಅಂತ, ನಾನು ಆದಷ್ಟು ಬೇಗ ವಿಡಿಯೋ ಮಾಡಾಕ್ತೀನಿ ಗೈಸ್. ಸೊ ಗೈಸ್, ಥ್ಯಾಂಕ್ ಯು. ಸೊ ನಿಮ್ಗೆ ಯಾವುದೇ ರೀತಿ ಬೇರೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಆದಷ್ಟು ಬೇಗ ಸಾಲ್ವ್ ಮಾಡೋಕ್ಕೆ ಅಥವಾ ವಿಡಿಯೋ ಮಾಡಾಕ್ತೀನಿ. ಸೊ ನನಗೂ ಟೈಮ್ ಕೂಡ ಲೆಸ್ ಇದೆ, ಸೊ ಆದರೂ ನಾನು ಆದಷ್ಟು ಬೇಗ ವಿಡಿಯೋ ಮಾಡಾಕ್ತೀನಿ. ಸೊ ಗೈಸ್, ನಿಮ್ಮ ಯಾವ್ದಾರ ಫ್ರೆಂಡ್ಸ್ಗೆ ಚಾನಲ್ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಅವ್ರಿಗೆ ಶೇರ್ ಮಾಡಿ. ಸೊ ಫಾರ್ ಆಲ್ PGCET, M.Pharm ಮತ್ತು PharmD ಅಪ್ಡೇಟ್ಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಗೈಸ್.